So, TNIT South Indian Media Awards 2025 Kannada Best Anchor Female goes to Madhushri, TV9 Kannada. ಅವಾರ್ಡ್ ರಿಸೀವ್ ಮಾಡಿ ಎಲ್ರಿಗೂ ನಮಸ್ಕಾರ. 2015ರಿಂದ 2025 10 ವರ್ಷಗಳ ಮಾಧ್ಯಮ ಪಯಣ. ಶಿಕ್ಷಕಿ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಋಣ ಇದ್ದಿದ್ದು ಮಾಧ್ಯಮದಲ್ಲಿ. TV9ನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕನಸು. ಆ ಕನಸು 3 ವರ್ಷಗಳ ಹಿಂದೆ ನನಗೆ ಈಡೇರಿತು. TV9 ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಉತ್ತಮ ಸಮಾಜಕ್ಕೋಸ್ಕರ ನಮ್ಮ ಕೈಯಿಂದ ಆದಂತಹ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ. ನನ್ನ ಸಂಸ್ಥೆಯ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತಹ ರಾಹುಲ್ ಸರ್ಗೆ, ವಿಲಾಸ್ ಸರ್ಗೆ, ಹಾಗೆಯೇ ಎಲ್ಲ ಸಿಬ್ಬಂದಿಗಳಿಗೂ ಕೂಡ, ಪ್ರಮುಖವಾಗಿ ಹಿರಿಯ ನಿರೂಪಕರಾದಂತಹ ರಂಗನಾಥ್ ಸರ್ ಇದ್ದರು. ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಸಲಹೆ ಕೊಡೋದು, ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಿದ್ದಿ ತಿಳಿಸಿ ಹೇಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅವರೆಲ್ಲರ ಆಶೀರ್ವಾದ ಸದ್ಯಕ್ಕೆ ನನ್ನ ಮೇಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ, ಇರುವಂತಹ ಕಷ್ಟಗಳನ್ನು ದಾಟಿ ಮುಂದೆ ಬರಬೇಕು ಅಂದರೆ ಕುಟುಂಬದ ಬೆಂಬಲ ಸಹಕಾರ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನನ್ನ ಅಪ್ಪ ಅಮ್ಮ, ಹಾಗೆಯೇ ನನ್ನ ಕುಟುಂಬದ ಎಲ್ಲ ಸದಸ್ಯರು. ನನ್ನ ಮಗ ಬಂದಿದ್ದಾನೆ, ಅವನಿಗೂ ಕೂಡ ಬಹಳ ಖುಷಿ ಇದೆ. ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ. ನನ್ನ ಮಾಧ್ಯಮ ಜರ್ನಿ ಶುರುವಾಗಿದ್ದು ಕಸ್ತೂರಿ ನ್ಯೂಸಿಂದ. ಕಸ್ತೂರಿ ನ್ಯೂಸಿಂದ ರಾಜ್ ನ್ಯೂಸ್ನಲ್ಲಿ ನನಗೆ ಒಂದು ಫೌಂಡೇಶನ್ ಸಿಕ್ಕಿದ್ದು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಮೀದ್ ಪಾಳ್ಯ ಸರ್ ಅವರ ಒಂದು ಮಾರ್ಗದರ್ಶನ, ಅವರು ಕೊಟ್ಟಂತಹ ಅವಕಾಶ ಇವತ್ತು ಈ ವೇದಿಕೆ ಮೇಲೆ ನನ್ನನ್ನು ತಂದು ನಿಲ್ಲಿಸಿದೆ. ಹಾಗೆಯೇ BTV ಭರವಸೆಯ ಬೆಳಕಿಂದ ಉತ್ತಮ ಸಮಾಜದತ್ತ ನನ್ನನ್ನು ಕೊಂಡೊಯ್ತು. ಕುಮಾರ್ ಸರ್ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಭೆ ಎಲ್ಲರಲ್ಲೂ ಕೂಡ ಇರುತ್ತೆ. ಆ ಪ್ರತಿಭೆಯನ್ನು ನೀವು ಗುರುತಿಸಬೇಕು. ಗುರುತಿಸುವಂತಹ ದೊಡ್ಡ ಗುಣ TNITಗೆ ಇದೆ. ಹಾಗಾಗಿ TNIT ಸಂಪೂರ್ಣ ಸಿಬ್ಬಂದಿಗೆ, ರಘು ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ಕೂಡ ಧನ್ಯವಾದ. ವಿನ್ನರ್ಸ್ಗೂ ಕೂಡ ಮುಂದೆ ನಿಮ್ಮ ಕನಸುಗಳು ಏನೇನಿದೆಯೋ, ಯೋಜನೆಗಳು ಏನೇನಿದೆಯೋ ಎಲ್ಲರೂ ಕೂಡ ನನ್ನ ಸಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು ಪ್ರಶಸ್ತಿ ನೀಡಿದ್ದಕ್ಕೆ ಸರ್, ಧನ್ಯವಾದ.